ಮಾಫಿಯಾ ನಾಪತ್ತೆ, ಕ್ರಿಮಿನಲ್ಸ್ ನಾಪತ್ತೆ. ಬಂಗಾಳಕ್ಕೂ ಬೇಕಿದೆ ಯೋಗಿ ಮಾಡೆಲ್. बंगाल की धरती को हमें काबा की धरती नहीं बनने देना। আমি শুভেন্দু অধিকারী ঈশ্বরের নামে শপথ করিতেছি যে বিধি দ্বারা স্থাপিত ভারতের সংবিধানের প্রতি আমি অকৃত্রিম নিষ্ঠা ও আনুগত্য পোষণ করিব। बेटी और बहन की इज्जत के साथ जो खिलवाड़ करता है सीधे यमराज के घर जाता है। तो हमारे साथ हम उनका साथ। आज आप देख रहे होंगे ये माफिया गिड़गड़ा रहे हैं, कह रहे हुजूर एक बार जान बख्श दो, बस आगे से थैली लगा करके पेट भर लेंगे लेकिन किसी को छेड़ेंगे नहीं, किसी की संपत्ति पर कब्जा नहीं करेंगे, रात चलते हुए राहगीर पर या व्यापारी पर गोली नहीं बरसाएंगे। ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಗೂಂಡಾಗಳನ್ನ ಮಟ್ಟ ಹಾಕುವುದಾಗಿ ಗುಡುಗಿದ್ದಾರೆ. ಈ ಹಿಂದೆಯೂ ಅವರು ಈ ಬಗ್ಗೆ ಮಾತಾಡಿದ್ರು. ಬಂಗಾಳದಲ್ಲಿ ಯೋಗಿ ಮಾಡೆಲ್ ಆಡಳಿತ ತರುವುದಾಗಿ ಭರವಸೆ ನೀಡಿದ್ರು. রেকর্ড করে রাখুন রাজ্যের বিরোধী দলনেতার কথা। বিজেপি এলে এই ধর্ষকদেরকে কোর্টে পাঠাবো না, সকালে জমা নেব, বিকালে খরচ করব। যোগী আদিত্যনাথ হেমন্ত বিশ্ব শর্মার দেখানো পথে। ಎಸ್, ಯೋಗಿ ಮಾಡೆಲ್ ಆಡಳಿತ ಅಂದ್ರೆ ಅದು ಕ್ರಿಮಿನಲ್ಗಳಿಗೆ ಸಿಂಹ ಸ್ವಪ್ನ. ರಸ್ತೆ ರೋಮಿಯೋಗಳಿರಲಿ, ಚಿಲ್ಲರೆ ರೌಡಿಗಳಿರಲಿ, ಅವರಿಗೆಲ್ಲ ಯೋಗಿ ಪೊಲೀಸರು ಯಾವ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನ ಇಡೀ ದೇಶವೇ ನೋಡಿದೆ. ಸಂಘಪುಟ್ಟ ರೌಡಿಗಳಷ್ಟೇ ಅಲ್ಲ, ಅಸದ್ ಅಹಮದ್ ಇರಲಿ, ವಿಕಾಸ್ ದೂಬೆ ಇರಲಿ, ಅವರ ಮನೆಗೆ ಬುಲ್ಡೋಸರ್ ನುಗ್ಗಿಸಿತ್ತರು ಯೋಗಿ. ಮೊದಲಿಗೆ ಅವರ ಹಣಕಾಸು ನೆಟ್ವರ್ಕ್ ಅನ್ನು ಕಟ್ ಮಾಡೋದು ಯೋಗಿ ಪೊಲೀಸರ ಸ್ಟೈಲ್. ಆತಿಕ್ ಅಹಮದ್ ವಿಷಯದಲ್ಲೂ ಅಷ್ಟೇ. ಆತನ ಎಲ್ಲ ಅಕ್ರಮ ಕಟ್ಟಡಗಳನ್ನು ಧ್ವಂಸ ಮಾಡಲಾಗಿತ್ತು. ಕೊನೆಗೆ ಆತ ಕೆಲ ದುಷ್ಕರ್ಮಿಗಳಿಗೆ ಬಲಿಯಾಗಬೇಕಾಯಿತು. ಹೀಗೆ ಮರಿ ರೌಡಿಗಳಿರಲಿ, ಮಾಫಿಯಾ ಇರಲಿ, ಯಾವ ಜಾತಿ ಧರ್ಮ ಲೆಕ್ಕಿಸದೆ ಯೋಗಿ ಸರ್ಕಾರ ಅವರನ್ನೆಲ್ಲ ಮಟ್ಟ ಹಾಕುತ್ತಾ ಬಂದಿದೆ. ಇದರ ಪರಿಣಾಮ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂದ್ರೆ NCRB ವರದಿಯಲ್ಲಿ ಪ್ರತಿಧ್ವನಿಸಿದೆ. ಉತ್ತರ ಪ್ರದೇಶ ಅಂದ್ರೆ ಗಲಭೆಗ್ರಸ್ತ ರಾಜ್ಯ ಅನ್ನೋ ಕುಖ್ಯಾತಿ ಇತ್ತು. ಅದು ಸಮಾಜವಾದಿ ಪಕ್ಷ ಆಡಳಿತ ಇದ್ದ 2017ಕ್ಕೂ ಮುಂಚಿನ ಕಾಲ. SP ಸರ್ಕಾರದ ಕಾಲದಲ್ಲಿ ಪ್ರತಿದಿನ ಸರಾಸರಿ 19 ಗಲಭೆ, 33 ಅಪಹರಣ ನಡೆಯುತ್ತಿದ್ದವು. NCRB ವರದಿ ಪ್ರಕಾರ 2012ರಿಂದ 2017ರ ಅವಧಿಯಲ್ಲಿ 25,000ಕ್ಕೂ ಹೆಚ್ಚು ಗಲಭೆ ನಡೆದವು. ಉದ್ಯಮಿಗಳಿರಲಿ, ಸಾಮಾನ್ಯ ಜನರಿರಲಿ, ಎಲ್ಲರೂ ಸುಲಿಗೆ, ಅಪಹರಣದ ಭಯದಲ್ಲಿ ಬದುಕ್ತಿದ್ರು. 2017ರಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾದರು. ಬಂದ ಕೂಡಲೇ ಅವರೊಂದು ಘೋಷಣೆ ಮಾಡಿದ್ರು. ಅಪರಾಧಿಗಳ ವಿರುದ್ಧ ಝೀರೋ ಟಾಲರೆನ್ಸ್, ಪೊಲೀಸಿಂಗ್ ಚುರುಕುಗೊಳಿಸಿದ್ರು, ಗ್ಯಾಂಗ್ಸ್ಟರ್ ಕಾಯ್ದೆ ಜಾರಿ ಮಾಡಿದ್ರು, ಮಾಫಿಯಾ ಆಸ್ತಿ ಜಪ್ತಿ ಮಾಡಿದ್ರು. ಪರಿಣಾಮ ಏನಾಯ್ತು ನೋಡಿ. ಕಳೆದ 9 ವರ್ಷಗಳಲ್ಲಿ UPಯಲ್ಲಿ ಒಂದೇ ಒಂದು ಗಲಭೆ ದಾಖಲಾಗಿಲ್ಲ. NCRB 2024ರ ವರದಿ ಹೇಳೋದೇನು? ಸುಲಿಗೆಗಾಗಿ ಅಪಹರಣ 2023 ಮತ್ತು 2024ರಲ್ಲಿ 0, ನಾಗಾಲ್ಯಾಂಡ್ನಲ್ಲಿ 0.7, ಮಣಿಪುರದಲ್ಲಿ 0.6 ಆದರೆ UPನಲ್ಲಿ ಮಾತ್ರ ಈ ಸಂಖ್ಯೆ 0. ಗಲಭೆ ಪ್ರಮಾಣ ಎಷ್ಟಿದೆ ನೋಡೋದಾದ್ರೆ UPನಲ್ಲಿ ಕೇವಲ 1.1, ರಾಷ್ಟ್ರೀಯ ಸರಾಸರಿ 2.2, ಮಹಾರಾಷ್ಟ್ರದಲ್ಲಿ 6.4, ಕರ್ನಾಟಕದಲ್ಲಿ 5.4. ಇದೆಲ್ಲಕ್ಕೂ ಕಾರಣ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಕ್ರಿಮಿನಲ್ಗಳ ವಿರುದ್ಧ ಅವರ ಝೀರೋ ಟಾಲರೆನ್ಸ್. नो दंगा नो कर्फ्यू, यूपी में यानी नो कर्फ्यू नो दंगा, यूपी में सब चंगा।
ಇಂದು ಯುಪಿ ಕೇವಲ ಗಲಭೆ ಮುಕ್ತ ಅಲ್ಲ, ಇತರ ಅಪರಾಧಗಳಲ್ಲೂ ರಾಷ್ಟ್ರೀಯ ಸರಾಸರಿಗಿಂತ ಉತ್ತಮ. ಕಠಿಣತೆ ಮತ್ತು ಸೂಕ್ಷ್ಮತೆ, ಈ ಸಮತೋಲನದಿಂದ ಅಪರಾಧ ಮುಕ್ತ ಸಮಾಜ ಸಾಧ್ಯ ಅಂತ ಯೋಗಿ ಸರ್ಕಾರ ತೋರಿಸಿಕೊಟ್ಟಿದೆ. ಇದೀಗ ಪಶ್ಚಿಮ ಬಂಗಾಳಕ್ಕೂ ಇಂಥದ್ದೇ ಆಡಳಿತ ಬೇಕಾಗಿದೆ. ಇದನ್ನು ಸುವೇಂದು ಅಧಿಕಾರಿ ಬಹಿರಂಗವಾಗೇ ಹೇಳಿದ್ದಾರೆ. ಎಲ್ಲಕ್ಕೂ ಕಾಲವೇ ಉತ್ತರಿಸಬೇಕಾಗಿದೆ.